ಬಾಸ್ ಅರ್ಜುನ್ ಭಾಗ 10. ಕಚೇರಿಯಿಂದ ಮನೆಗೆ ಹೋದ ನಂತರ ಅರ್ಜುನ್ ಮನಸ್ಸಿನಲ್ಲಿ ಕಚೇರಿಯಲ್ಲಿ ನಡೆದಂತಹ ಒಂದು ಆಕಸ್ಮಿಕ ಘಟನೆಯ ಆಲೋಚನೆಗಳೇ ಸುಳಿದಾಡ್ತಿದ್ವು. ಅವನು ಶ್ವೇತಾಳಿಗೆ ಏನು ಸಂದೇಶ ಕಳಿಸ್ತಾನೆ ಅಂದರೆ, ಮೊಬೈಲ್ ತೆಗೆದು ಅತ್ಯಂತ ಮುಜುಗರದಿಂದ ಕ್ಷಮಿಸಿ ಶ್ವೇತಾ ಅಂತ ಸಂದೇಶ ಕಳಿಸ್ತಾನೆ. ಶ್ವೇತಾ ತನ್ನ ಕೋಣೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಆ ಸಂದೇಶವನ್ನು ನೋಡ್ತಾಳೆ. ಅವಳು ತಕ್ಷಣವೇ ಅದಕ್ಕೆ ಉತ್ತರಿಸ್ತಾಳೆ, ಪರವಾಗಿಲ್ಲ ಅರ್ಜುನ್, ನಾನು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಅದು ಅನಿರೀಕ್ಷಿತವಾಗಿ ಸಂಭವಿಸಿದೆ, ಅದರ ಬಗ್ಗೆ ಅಷ್ಟಾಗಿ ಯೋಚಿಸಬೇಡಿ ಅಂತ ಕಳಿಸ್ತಾಳೆ. ಶ್ವೇತಾಳ ಈ ಪ್ರಬುದ್ಧತೆಯ ಉತ್ತರವನ್ನು ನೋಡಿದ ಅರ್ಜುನನಿಗೆ ನಿರಾಳ ಅನ್ನಿಸುತ್ತೆ. ಅವನು ತಕ್ಷಣವೇ ಧನ್ಯವಾದ ಶ್ವೇತಾ, ನೀನು ನನ್ನನ್ನು ಎಲ್ಲಿ ತಪ್ಪಾಗಿ ಅರ್ಥೈಸ್ಕೊಬಿಡ್ತೀಯೋ ಅಂತ ಹೇಳ್ಬಿಟ್ಟು ಭಾವಿಸ್ಬಿಟ್ಟಿದೆ ಅಂತ ಆತಂಕ ಈಗ ದೂರ ಆಯಿತು ಅಂತ ಮರು ಸಂದೇಶವನ್ನು ಕಳಿಸ್ಕೊಳ್ತಾನೆ. ಅದನ್ನು ಕಂಡ ಶ್ವೇತಾ ಮನಸ್ಸಲ್ಲೇ ನಗುತ್ತಾ, ಅರ್ಜುನ್, ನೀನು ಯಾಕೆ ನನ್ನನ್ನು ತಪ್ಪು ಅರ್ಥ ಮಾಡ್ಕೊಳ್ತೀಯಾ ಅಂತ ಆಲೋಚಿಸುತ್ತಾ ಫೋನ್ ಪಕ್ಕಕ್ಕೆ ಇಡ್ತಾಳೆ. ಅಷ್ಟರಲ್ಲೇ ವಂಶಿ ನಿಧಾನವಾಗಿ ಶ್ವೇತಾಳ ಕೋಣೆಗೆ ಬಂದ. ಅವಳ ಹತ್ತಿರ ಬಂದು, ಶ್ವೇತಾ, ಊಟ ಮಾಡಿದ್ಯಾ ಅಂತ ಕೇಳ್ತಾನೆ. ಶ್ವೇತಾ ಬೇಸರದಿಂದ, ಇಲ್ಲ ವಂಶಿ, ನನಗೀಗ ಹಸಿವಿಲ್ಲ, ಚಿಕ್ಕಮ್ಮ ಮತ್ತು ಉಳಿದವರೆಲ್ಲರೂ ಮಲಗಿದ್ದಾರಾ ಅಂತ ಕೇಳ್ತಾಳೆ. ಅದಕ್ಕೆ ವಂಶಿ, ಅವರೆಲ್ಲ ಮಲಗಿದ್ದಾರೆ ಅಂತ ಹೇಳುತ್ತಾ ಇದ್ದಕ್ಕಿದ್ದಂತೆ ಶ್ವೇತಾಳ ಕೈಯನ್ನು ಹಿಡಿದು ಡೈನಿಂಗ್ ಟೇಬಲ್ ಕಡೆಗೆ ಎಳೆದುಕೊಂಡು ಹೋಗ್ತಾನೆ. ಬಾ, ಇಲ್ಲಿ ಬಂದು ಏನಾದರೂ ತಿನ್ನು ಅಂತ ಹೇಳುತ್ತಾ ಉಪಚರಿಸ್ತಾನೆ. ವಂಶಿ ತನ್ನ ಕೈಯನ್ನು ಹಿಡಿದು ಎಳೆದಿದ್ದಕ್ಕೆ ಶ್ವೇತಾಳಿಗೆ ಸಿಟ್ಟು ಬರುತ್ತೆ. ಗಂಭೀರವಾಗಿ, ವಂಶಿ, ನಿನಗೆ ಎಷ್ಟು ಧೈರ್ಯ ನನ್ನ ಕೈ ಹಿಡಿಯೋಕೆ ಅಂತ ಪ್ರಶ್ನೆ ಮಾಡ್ತಾಳೆ. ಆದರೆ ವಂಶಿ ಅವಳ ಕೋಪಕ್ಕೆ ಹೆದರದೆ ಪ್ರೀತಿಯಿಂದ ಅವಳಿಗೆ ಒಂದು ತಟ್ಟೆ ಅನ್ನ ಕೊಟ್ಟು, ಕೋಪ ಮಾಡಬೇಡ, ಮೊದಲು ಏನಾದರೂ ತಿನ್ನು ಅಂತ ಕೇಳ್ತಾನೆ. ಶ್ವೇತಾ ಇನ್ನೂ ಬೇಡ ಎನ್ನುತ್ತಿದ್ದಂತೆ ವಂಶಿ ಬಿಗಿಮುಖ ಮಾಡಿಕೊಂಡು, ಇಲ್ಲ ಶ್ವೇತಾ, ನೀನು ತಿನ್ನದಿದ್ದರೆ ನಾನು ಕೂಡ ಇವತ್ತು ಊಟ ಮಾಡಲ್ಲ ಅಂತ ಹಠ ಹಿಡಿತಾನೆ. ಇಷ್ಟೊಂದು ಹಠ ಮಾಡುವುದನ್ನು ನೋಡಿ ಶ್ವೇತಾ ಆಶ್ಚರ್ಯದಿಂದ, ಏನು ನೀನು ಇನ್ನೂ ಊಟ ಮಾಡಿಲ್ವೇ ವಂಶಿ ಅಂತ ಕೇಳ್ತಾಳೆ. ಅದಕ್ಕೆ ವಂಶಿ ತಮಾಷೆ ಮಾಡುತ್ತಾ, ಓಹ್, ನೀನು ಇನ್ನೂ ಕೇಳಲಿಲ್ವೇ ಶ್ವೇತಾ, ನೀನು ಇಲ್ಲಿಗೆ ಬರೋವರೆಗೂ ನಾನು ಸುಮ್ಮನೆ ತಿನ್ನುವಂತೆ ನಟಿಸಿದೆ ಅಷ್ಟೇ. ಕೊನೆಗೆ ಶ್ವೇತಾ ಒಪ್ಕೊಂಡು ಅವಳು ಮತ್ತು ವಂಶಿ ಉಳಿದವರೆಲ್ಲರೂ ಒಟ್ಟಿಗೆ ಕುಳಿತು ನಿಧಾನವಾಗಿ ಊಟ ಮಾಡ್ತಾರೆ. ಊಟ ಮುಗಿದ ನಂತರ ವಂಶಿ ಶ್ವೇತಾಳ ಹತ್ರ ಬಂದು, ಶ್ವೇತಾ, ಮೇಧಾಳ ಮದುವೆ ನಿಶ್ಚಯವಾಗಿದೆ, ನಾನು ಆ ಮದುವೆಯ ಕೆಲವು ಕೆಲಸಗಳಿಗಾಗಿ ನಾಳೆಯೇ ಊರಿಗೆ ಹೊರಡ್ತಿದ್ದೀನಿ, ನೀನು ಕೂಡ ಬರ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಶ್ವೇತಾ, ನನಗೆ ಕಚೇರಿಯಲ್ಲಿ ತುಂಬ ಕೆಲಸ ಇದೆ ವಂಶಿ, ನೀನು ಹೊರಡು, ಮೇಧಾಳ ಮದುವೆ ದಿನಾಂಕಕ್ಕೂ ಮುನ್ನ ನಾನು ಅಲ್ಲಿಗೆ ಹಿಂತಿರುಗ್ತೀನಿ, ಮದುವೆ ಖಂಡಿತ ಹಾಜರಾಗ್ತೀನಿ ಎನ್ನುತ್ತಾಳೆ. ವಂಶಿ, ಸರಿ ಶ್ವೇತಾ, ಹಾಗಾದರೆ ನಾನು ನಾಳೆ ಬೆಳಗ್ಗೆಯೇ ಹೊರಡ್ತೀನಿ, ಶುಭರಾತ್ರಿ ಅಂತ ಹೇಳಿ ತನ್ನ ಕೋಣೆಗೆ ಹೋಗಿ ಮಲಗ್ತಾನೆ. ಶ್ವೇತಾ ಕೂಡ ತನ್ನ ಕೋಣೆಗೆ ಹೋಗಿ ವಿಶ್ರಾಂತಿ ಪಡಿತಾಳೆ. ಮರುದಿನ ಮುಂಜಾನೆ ಶ್ವೇತಾ ಎಂದಿನಂತೆ ಬೆಳಗ್ಗೆ ಬೇಗನೆ ಎದ್ದು ಸಿದ್ಧಳಾಗಿ ಕಚೇರಿಗೆ ಹೊರಡ್ತಾಳೆ. ಅತ್ತ ಕಚೇರಿಯಲ್ಲಿ ಬಾಸ್ ಅರ್ಜುನ್ಗೆ ಒಂದು ಪ್ರಮುಖವಾದ ಕ್ಲೈಂಟ್ಸ್ ಮೀಟಿಂಗ್ ಇದ್ದ ಕಾರಣ ಅವನು ಆ ದಿನ ಎಲ್ಲರಿಗಿಂತ ಬೇಗನೆ ಕಚೇರಿಗೆ ಹೋಗಬೇಕಾಯಿತು. ಅರ್ಜುನ್ ಕಚೇರಿಗೆ ಬರುವ ಮುನ್ನವೇ ಶ್ವೇತಾ ಕಚೇರಿಗೆ ಬಂದು ತಲುಪಿರ್ತಾಳೆ. ಅವಳಿಗೆ ಕಚೇರಿಯ ಕೆಲಸದ ನಿಮಿತ್ತ ಅರ್ಜುನನ್ನು ಭೇಟಿಯಾಗಿರಬೇಕಾಗುತ್ತೆ. ಹಾಗಾಗಿ ಶ್ವೇತಾ ಈಗಾಗಲೇ ತನ್ನ ಮ್ಯಾನೇಜರ್ ರಾಹುಲ್ ಬಳಿಗೆ ಹೋಗಿ, ಅರ್ಜುನ್ ಸರ್ ಬಂದಿದ್ದಾರಾ, ಅವರು ಯಾವಾಗ ಬರ್ತಾರೆ ಅಂತ ಹಲವು ಬಾರಿ ವಿಚಾರಿಸಿರ್ತಾಳೆ. ಸ್ವಲ್ಪ ಸಮಯದ ನಂತರ ಅರ್ಜುನ್ ಗಂಭೀರವಾಗಿ ಕಚೇರಿಯೊಳಗೆ ಹೆಜ್ಜೆ ಇಡ್ತಾನೆ. ಅರ್ಜುನ್ ಬಂದದ್ದನ್ನು ನೋಡಿದ ತಕ್ಷಣ ರಾಹುಲ್ ವೇಗವಾಗಿ ಅರ್ಜುನನ ಬಳಿ ಹೋಗಿ, ಅರ್ಜುನ್, ಇಲ್ಲಿ ಕೇಳು, ಶ್ವೇತಾ ಈಗಾಗಲೇ ನಿನ್ನನ್ನು ಭೇಟಿಯಾಗಲು ಇಲ್ಲಿ ಹಲವು ಬಾರಿ ಕೇಳಿದ್ದಾಳೆ, ಅವಳಿಗೆ ನಿನ್ನಿಂದ ಏನೋ ಕೆಲಸ ಆಗಬೇಕಾಗಿದೆ ಅನಿಸುತ್ತೆ, ಇಲ್ಲಿಗೆ ಬಾ ಅಂತ ಕರೀತಾನೆ. ರಾಹುಲ್ ಮಾತು ಕೇಳಿ ಅರ್ಜುನನಿಗೆ ಆಶ್ಚರ್ಯವಾಗುತ್ತೆ. ಅವನು, ಹೌದಾ ರಾಹುಲ್, ನಿಜವಾಗಿಯೂ ಅವಳು ನನ್ನ ಬಗ್ಗೆ ಕೇಳಿದ್ಲಾ ಅಂತ ನಂಬಲಾಗದ ಕಣ್ಣುಗಳಿಂದ ಕೇಳ್ತಾನೆ. ರಾಹುಲ್, ಹೌದು ಅರ್ಜುನ್, ನಿಜವಾಗಿಯೂ ಅವಳು ನಿನ್ನನ್ನೇ ಹುಡುಕ್ತಾ ಇದ್ಲು ಅಂತ ಹೇಳ್ತಾನೆ. ಅರ್ಜುನ್ ತಕ್ಷಣ ರಾಹುಲನ್ನು ತನ್ನ ಜೊತೆ ಕರೆದುಕೊಂಡು ಹೋಗಿ ಮ್ಯಾನೇಜರ್ ಬಳಿ ನಿಂತು, ಮ್ಯಾನೇಜರ್ ಹೊರಗಡೆ ಸೀಟ್ನಲ್ಲಿ ಕೆಲಸ ಮಾಡುತ್ತಿರುವ ಶ್ವೇತಾಳನ್ನು ತಕ್ಷಣವೇ ತನ್ನ ಕ್ಯಾಬಿನ್ಗೆ ಕರೆತರಲು ಹೇಳಿ ಆದೇಶಿಸ್ತಾನೆ. ಅರ್ಜುನ್ ಹೇಳಿದ ತಕ್ಷಣ ಮ್ಯಾನೇಜರ್ ನೇರವಾಗಿ ಶ್ವೇತಾಳ ಸೀಟಿನ ಬಳಿ ಬಂದು, ಶ್ವೇತಾ, ಬಾಸ್ ನಿನ್ನನ್ನು ಈಗಲೇ ತನ್ನ ಕ್ಯಾಬಿನ್ ಒಳಗೆ ಬರಲು ಬಯಸ್ತಾ ಇದ್ದಾರೆ, ತಕ್ಷಣ ಹೊರಡು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮ್ಯಾನೇಜರ್ ಹೇಳಿದ ಮಾತು ಕೇಳಿ ಶ್ವೇತಾಳಿಗೆ ನಿನ್ನೆ ರಾತ್ರಿ ನಡೆದ ಘಟನೆ ನೆನಪಾಗಿ ಸಣ್ಣದೊಂದು ಆತಂಕ. ಅವಳು ತನ್ನ ಕೈಯಲ್ಲಿದ್ದ ಡಾಕ್ಯುಮೆಂಟ್ಸ್ ಫೈಲನ್ನು ಹಿಡ್ಕೊಂಡು ನಿಧಾನವಾಗಿ ನಡೆದು ಅರ್ಜುನನ ಕ್ಯಾಬಿನ್ ಒಳಗೆ ಹೋಗ್ತಾಳೆ. ಅರ್ಜುನ್ ಅವಳ ಬರುವಿಕೆಯನ್ನು ಎದುರು ನೋಡುತ್ತಾ ಕುಳಿತಿರ್ತಾನೆ. ಶ್ವೇತಾಳನ್ನು ಪ್ರೀತಿಯಿಂದ ನೋಡುತ್ತಾ, ಶ್ವೇತಾ, ಕಚೇರಿಗೆ ಬಂದಾಗಿನಿಂದ ನನ್ನನ್ನೇಕೆ ಅಷ್ಟೊಂದು ಬಾರಿ ರಾಹುಲ್ ಹತ್ರ ಕೇಳಿದ್ಯಾ, ಏನಾದರೂ ಮುಖ್ಯವಾದ ವಿಚಾರನ ಅಂತ ಮೆಲ್ಲನೆ ಪ್ರಶ್ನಿಸ್ತಾನೆ. ಶ್ವೇತಾ ಅವನ ಕಣ್ಣುಗಳನ್ನು ನೋಡಲು ಮುಜುಗರ ಪಟ್ಕೊಂಡು, ಹೌದು ಅರ್ಜುನ್ ಸರ್, ವಿಷಯ ಏನಾಯಿತು ಹೇಳು ಅಂದರೆ, ನಾನು ಮೇಧಾಳ ಮದುವೆಗೆ ಹೋಗಬೇಕು, ಅದಕ್ಕಾಗಿಯೇ ನನಗೆ 1-2 ದಿನ ರಜೆ ಬೇಕು, ಮದುವೆಗೆ ಹೋಗುವ ಮುನ್ನ ನನ್ನ ಪ್ರಾಜೆಕ್ಟ್ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಿದ್ದೀನಿ ಸರ್ ಅಂತ ಹೇಳ್ತಾಳೆ. ಹಾಗೆ ಅದನ್ನು ತೋರಿಸ್ಬೇಕು ಅಂತಲೇ ಬಂದೆ ಅಂತ ಹೇಳಿ ಫೈಲ್ ಮುಂದಿಡ್ತಾಳೆ.
ಅರ್ಜುನ್ ಅವಳ ಮುಖವನ್ನೇ ನೋಡುತ್ತಾ ಮುಗುಳ್ನಕ್ಕು, "ಹೋ, ನಾನು ಅಷ್ಟೇ ಅಂದುಕೊಂಡಿದ್ದೆ" ಅಂತ ಹೇಳ್ತಾ ಶ್ವೇತಾಳಿಗೆ ಅವನು ಆಡಿದ ಮಾತು ಅರ್ಥವಾಗದೆ, "ಸರ್, ನೀವು ಏನು ಯೋಚಿಸಿದ್ರಿ? ನೀವೇನಾದರೂ ಯೋಚಿಸಿದರೆ ಪರವಾಗಿಲ್ಲ, ಆದರೆ ನಾನು ಮೇಧಾಳ ಮದುವೆಗೆ ಹೋಗುವುದು ನಿಮ್ಗೆ ಇಷ್ಟ ಇಲ್ವಾ? ನಾನು ಮದುವೆಗೆ ಬರಬಾರ್ದೆ ಸರ್?" ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾಳೆ. ಅರ್ಜುನ್ ಅವಳ ಆತುರವನ್ನು ನೋಡಿ ನಗುತ್ತಾ, "ಶ್ವೇತಾ, ನೀನು ನನ್ನ ಜೊತೆ ಮೇಧಾಳ ಮದುವೆ ಬಗ್ಗೆ ಏಕೆ ಕೇಳ್ತಿದ್ಯಾ? ಅವಳು ನನಗೆ ನಿನ್ನ ಕಚೇರಿಯಲ್ಲಿ ಒಂದು ಮದುವೆ ಕಾರ್ಡ್ ಕೊಟ್ಟಳು. ಅವಳು ಆ ಕಾರ್ಡನ್ನು ನಿನಗೆ ಕೊಟ್ಟಳು ಅಂದರೆ ನೀನು ಆ ಮದುವೆಗೆ ಬರಬೇಕೆಂದು ತುಂಬಾ ಬಯಸ್ತಾಳೆ ಅಂತ ಅರ್ಥ. ಆದರೆ ನೀನು ಒಬ್ಬಳೇ ಹೋದರೆ ನಾನು ಇಲ್ಲದೆ ನಿಮ್ಮ ಮದುವೆ ಹೇಗೆ ನಡೆಯುತ್ತದೆ?" ಎಂದು ಸಣ್ಣದಾಗಿ ಕಣ್ಣನ್ನು ಮಿಟುಕಿಸ್ತಾನೆ. ಶ್ವೇತಾ ಗಾಬರಿಯಾಗಿ, ಅದು ಅದು ಅಂದರೆ ನಿಮ್ಮ ಅರ್ಥವೇನು ಸರ್?" ಅಂತ ಕೇಳ್ತಾಳೆ. ಅದಕ್ಕೆ ಅರ್ಜುನ್ ಗಂಭೀರವಾಗಿ, "ನಾನು ಹೇಳಿದ್ದರಲ್ಲಿ ಏನು ತಪ್ಪಾಗಿದೆ ಶ್ವೇತಾ? ಆದರೂ ನೀವು ಎಲ್ಲೋ ದೂರದ ಹಳ್ಳಿಯಲ್ಲಿ ಹೇಗೆ ಮದುವೆಯಾಗ್ತೀರಿ? ನಾನು ಇಲ್ಲಿಗೆ ಬಂದಾಗಿನಿಂದ ಹಳ್ಳಿಯಲ್ಲಿ ನಡೆಯುವಂತಹ ಮದುವೆಗಳನ್ನು ಒಮ್ಮೆಯೂ ಕೂಡ ನೋಡಿರಲಿಲ್ಲ. ಅದಕ್ಕೆ ನಾನು ಕೂಡ ಬರಲು ಯೋಚಿಸ್ತಿದ್ದೇನೆ" ಅಂತ ಹೇಳ್ತಾನೆ. ಶ್ವೇತಾ ತಕ್ಷಣ ಅದಕ್ಕೆ, "ಸರ್, ನೀವು ಬರಲು ಅನುಕೂಲವಾಗಲಿ ಅಂತ ನಾನು ನಿಮಗೆ ಒಂದು ಕಾರ್ಡ್ ನೀಡಿದ್ದೀನಿ ಅಂತ ಹೇಳಿ ನಾನು ಹೇಳಿದ್ದೆ" ಎನ್ನುತ್ತಾ ರಜೆ ಮಂಜೂರು ಮಾಡಿಸ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಮನೆಗೆ ಬಂದ ತಕ್ಷಣ ಶ್ವೇತಾ ತನ್ನ ತಾಯಿ ಮತ್ತು ತಂದೆಗೆ ತನ್ನ ಸಾಮಾನುಗಳನ್ನು ನೀಟಾಗಿ ಪ್ಯಾಕ್ ಮಾಡಿ, "ನಾನು ಅಮಲಾಪುರಂಗೆ ಹೊರಡ್ತಿದ್ದೀನಿ" ಅಂತ ತಿಳಿಸ್ತಾಳೆ. ಅವಳ ಎಲ್ಲ ಬ್ಯಾಗ್ಗಳನ್ನು ರೆಡಿ ಮಾಡಿಕೊಂಡು ಸಂಜೆ ಸರಿಯಾದ ಸಮಯಕ್ಕೆ ರೈಲ್ವೆ ಸ್ಟೇಷನ್ಗೆ ಹೊರಡಲು ಸಿದ್ಧಳಾಗಿದ್ದೇನೆ ಅಂತ ಹೇಳುತ್ತಾ ಮನೆಯಿಂದ ಹೊರಟು ನಿಲ್ದಾಣದ ಕಡೆಗೆ ಹೆಜ್ಜೆ ಹಾಕ್ತಾಳೆ. ಅವಳು ರೈಲ್ವೆ ನಿಲ್ದಾಣವನ್ನು ಪ್ರವೇಶಿಸಲು ಹೊರಟಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಕಾರು ಅತ್ಯಂತ ವೇಗವಾಗಿ ಬಂದು ಅವಳ ಮುಂದೆಯೇ ಬ್ರೇಕ್ ಹಾಕಿ ನಿಂತಿತ್ತು. ಶ್ವೇತಾ ಒಮ್ಮೆಲೆ ದಿಗ್ಗಲಾಗಿ ಕಾರಿನ ಕಡೆ ನೋಡ್ತಾಳೆ. ಕಾರಿನಿಂದ ಯಾರೋ ಗಂಭೀರವಾಗಿ ಇಳಿಯುವುದನ್ನು ಅವಳು ನೋಡಿದ್ಲು ಮತ್ತು ಆ ವ್ಯಕ್ತಿ ಯಾರೆಂದು ಆಶ್ಚರ್ಯದಿಂದ ಯೋಚಿಸಿದ್ಲು. ನಮ್ಮ ಹ್ಯಾಂಡ್ಸಮ್ ಅರ್ಜುನನಂತೆ ಶ್ವೇತಾಳ ಮುಂದೆ ಕಾರಿನ ಬಾಗಿಲು ಹೊತ್ಕೊಂಡು ಧೀರನಾಗಿ ಬೇರೆ ಯಾರು ಬಂದು ನಿಲ್ತಾರೆ ವೀಕ್ಷಕರೇ? ಕಾರಿನಿಂದ ಇಳಿದು ಕನ್ನಡಿ ಸರಿಪಡಿಸಿಕೊಂಡು ನಿಂತವರು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಅರ್ಜುನ್. ಶ್ವೇತಾ ಅಲ್ಲಿ ಅರ್ಜುನನ್ನು ಅನಿರೀಕ್ಷಿತವಾಗಿ ನೋಡಿ ಆಘಾತಕ್ಕೊಳಗಾಗಿ, "ಅರ್ಜುನ್ ಸರ್, ನೀನಿಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಏನು ಮಾಡ್ತಿದ್ದೀರಾ?" ಎಂದು ಗೊಂದಲದಲ್ಲಿ ಕೇಳಿದ್ಲು. ಅದಕ್ಕೆ ಅರ್ಜುನ್ ಸ್ಟೈಲ್ ಆಗಿ ನಿಂತು, "ನಾನು ಕೂಡ ಮೇಧಾಳ ಮದುವೆಗೆ ಬರ್ತೀನಿ ಅಂತ ನಿನ್ನ ಕಚೇರಿಯಲ್ಲಿ ಹೇಳಿದ್ದೆ, ನೆನಪಿಲ್ವ ಶ್ವೇತಾ?" ಅಂತ ಕೇಳ್ತಾನೆ. ಶ್ವೇತಾ ಕೋಪದಿಂದ, "ನೀವು ಬರುವುದಾದರೆ ಬರಬಹುದು ಸರ್, ಆದರೆ ನಾನು ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು?" ಅಂತ ಪ್ರಶ್ನಿಸ್ತಾಳೆ. ಅರ್ಜುನ್ ಅವಳ ಹತ್ತಿರ ಬಂದು, "ನೀನು ಯಾವಾಗಲೂ ನನ್ನಂತೆ ಪ್ರಶ್ನೆಗಳನ್ನೇ ಕೇಳುತ್ತಲೇ ಇರ್ತೀಯ. ನಾನೀಗ ಹೇಳುವುದನ್ನು ನೀನು ಮೌನವಾಗಿ ಕೇಳ್ತೀಯ ಇಲ್ವಾ?" ಅಂತ ಹೇಳ್ತಾನೆ. ಶ್ವೇತಾ ಬೇಸರದಿಂದ, "ಅದು ಏನು ಅಂತ ಹೇಳಿ ಸರ್?" ಅರ್ಜುನ್ ಕಾರಿನ ಬಾಗಿಲನ್ನು ತೆರೆದು, "ಮದುವೆಗೆ ಇಬ್ಬರು ಒಟ್ಟಿಗೆ ಕಾರ್ನಲ್ಲಿ ಹೊರಡೋಣ" ಅಂತ ಕೇಳ್ತಾನೆ. ಆದರೆ ಶ್ವೇತಾ ಆಟ ಹಿಡಿದು, "ಇಲ್ಲ ಸರ್, ನಾನು ಈಗಾಗಲೇ ಟಿಕೆಟ್ನ ಬುಕ್ ಮಾಡಿಬಿಟ್ಟಿದ್ದೀನಿ, ಆ ರೈಲಿನಲ್ಲೇ ಪ್ರಯಾಣ ಮಾಡಬೇಕು" ಅಂತ ನಿಲ್ದಾಣದ ಕಡೆ ನಡೆಯಲು ಹೋಗ್ತಾಳೆ. "ನೀನು ರೈಲಿನಲ್ಲಿ ಹೆಂಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ" ಅಂತ ಅರ್ಜುನ್ ತನ್ನ ಮನಸ್ಸಿನಲ್ಲಿ ಹೇಳ್ತಾನೆ. ಅವನು ಮತ್ಯಾವ ಮಾತಿಗೂ ಅವಕಾಶ ಕೊಡದೆ ಶ್ವೇತಾಳ ಕೈಯಲ್ಲಿದ್ದಂತಹ ಸಾಮಾನುಗಳನ್ನು ಬಲವಂತವಾಗಿ ತನ್ನ ಕೈಗೆ ತೆಗೆದುಕೊಂಡು ಕಾರಿನ ಹಿಂದಿನ ಡಿಕ್ಕಿಯಲ್ಲಿ ಬೂಟ್ ಸ್ಪೇಸಲ್ಲಿ ಇಟ್ಟು ಲಾಕ್ ಮಾಡ್ತಾನೆ. ನಂತರ ಅವಳ ಕೈ ಹಿಡಿದು ಕಾರಿನ ಮುಂಭಾಗದ ಸೀಟ್ನಲ್ಲಿ ಕೂರಿಸಿ ತಕ್ಷಣವೇ ಸೀಟ್ ಬೆಲ್ಟ್ ಬಿಗಿದು ಅವಳು ಸೀಟಿನಿಂದ ಒಂಚೂರು ಚಲಿಸಲು ಬಿಡದಂತೆ ತಡೀತಾನೆ. ಶ್ವೇತಾಳಿಗೆ ಅರ್ಜುನನ ಈ ದಬ್ಬಾಳಿಕೆ ನೋಡಿ ವಿಪರೀತ ಕೋಪ ಬರ್ತದೆ. "ಅರ್ಜುನ್, ನೀನು ಈಗ ಏನು ಮಾಡ್ತಿದ್ದೀಯಾ ಅಂತ ನಿನಗೆ ಬುದ್ಧಿ ಇದೆಯಾ? ನಿನಗೆ ಅರ್ಥ ಆಗ್ತಿದೆಯಾ? ನಾನು ನಿನ್ನ ಜೊತೆ ಬರಲ್ಲ. ನಾನು ಇಲ್ಲಿಂದ ಹೊರಡ್ತಿದ್ದೇನೆ ಎಂದು ಕಾರಿನ ಒಳಗೆ ಜೋರಾಗಿ ಕೂಗ್ತಾನೆ ಇದ್ದ. ಶ್ವೇತಾ ತನ್ನ ಬಾಸ್ ಅರ್ಜುನನ ಮೇಲೆ, "ನಿಮಗೆ ಏನಾಗಿದೆ? ಹಠ ಮಾಡ್ತಿರುವ ಚಿಕ್ಕ ಮಕ್ಕಳಿಗೆ ಏನಾಗಿದೆ? ಇಷ್ಟೊಂದು ಮುದ್ದಾಗಿ ಹಠ ಮಾಡ್ತಿದ್ದೀರಲ್ಲ" ಅಂತ ಹೇಳಿ ಜೋರಾಗಿ ಕಿರುಚುತ್ತಲೇ ಇರ್ತಾಳೆ. ಆದರೆ ಅರ್ಜುನ್ ಅವಳ ಯಾವುದೇ ಕೂಗಾಟವನ್ನು ಕೇಳಿಸಿಕೊಳ್ಳದೆ ಸುಮ್ಮನೆ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಶ್ವೇತಾ ಕಾರಿನ ಒಳಗೆ ಆ ರೀತಿ ಸತತವಾಗಿ ಕಿರುಚಿದಾಗ ಮುಂದೆ ಏನು ಮಾಡಬೇಕಂತ ತೋಚದೆ ಅವಳ ಬಾಯಿಯನ್ನು ಮುಚ್ಚಿಸಲು ಅರ್ಜುನ್ ತಕ್ಷಣವೇ ಮುಂದುವರೆದು ನೇರವಾಗಿ ಅವಳಿಗೆ ಪ್ರೀತಿಯಿಂದ ಮುತ್ತನ್ನಿಟ್ಟಿದ್ದಾನೆ. ಇದನ್ನು ಖಂಡಿತ ಅವಳು ನಿರೀಕ್ಷಿಸಿರಲಿಲ್ಲ. ಅರ್ಜುನ್ ಹೀಗೆ ಸಡನ್ನಾಗಿ ಮಾಡಿದ್ದು ಒಂದು ಶ್ವೇತಾಳಿಗೆ ಒಮ್ಮೆಲೆ ಶಾಕ್ ಆಗಿಬಿಡುತ್ತೆ. ಅವಳ ಕೋಪ, ಕಿರುಚಾಟ ಎಲ್ಲವೂ ಒಂದೇ ಕ್ಷಣದಲ್ಲಿ ಮಂಗಮಾಯವಾಗಿ ಅವಳು ಮೌನವಾಗಿ ಜಾಗದಲ್ಲೇ ಕಲ್ಲಿನಂತೆ ಕುಳಿತು ಬಿಡ್ತಾಳೆ. ಅವಳ ಕಣ್ಣುಗಳು ಅರ್ಜುನನ ಪ್ರೀತಿಯ ತೀವ್ರತೆಗೆ ಹರಳುತ್ತವೆ. ಅರ್ಜುನ್ ನಿಧಾನವಾಗಿ ಅವಳ ತುಟಿಗಳಿಂದ ದೂರ ಸರಿದು ಮುಗುಳ್ನಗುತ್ತಾ ಕಾರಿನ ಡ್ರೈವಿಂಗ್ ಸೀಟ್ನಲ್ಲಿ ಬಂದು ಕುಳಿತುಕೊಳ್ತಾನೆ. ಅವನು ಕಾರನ್ನು ಸ್ಟಾರ್ಟ್ ಮಾಡಿ ಅತ್ಯಂತ ವೇಗವಾಗಿ ಅಮಲಾಪುರಂ ರಸ್ತೆಯ ಕಡೆಗೆ ಚಲಾಯಿಸಲು ಪ್ರಾರಂಭಿಸ್ತಾನೆ. ಕಾರು ರಸ್ತೆಯಲ್ಲಿ ಸಾಗ್ತಿದ್ರೂ ಕೂಡ ಸ್ವಲ್ಪ ದೂರ ಹೋಗುವವರೆಗೂ ಅವರಿಬ್ಬರು ಕರಗಿದ ಆ ಪ್ರೀತಿಯ ಒಂದು ನೆನಪಿನಲ್ಲಿ ಮೌನವಾಗಿ ಇರ್ತಾರೆ.
ಪರಸ್ಪರ ಏನು ಮಾತನಾಡುವುದಿಲ್ಲ. ಇಬ್ಬರೂ ಕೂಡ ಸಂಪೂರ್ಣವಾಗಿ ಮೌನವಾಗಿದ್ದರು. ಅರ್ಜುನ್ ನಿಧಾನವಾಗಿ ಕಾಲ್ ಚಲಾಯಿಸ್ತಿದ್ದ. ವೈಶು ಕ್ಷಮಿಸಿ ಮೀನ್ಸ್ ಶ್ವೇತಾ ಜೋರಾಗಿ ಕಿರಿಸ್ತಿದ್ದಾಗ ಪರಿಸ್ಥಿತಿನ ಹೆಂಗೆ ನಿಭಾಯಿಸ್ಬೇಕು ಅಂತ ತಿಳಿದೆ. ನಾನು ಸುಮ್ಮನಿರಿಸಲು ಆ ರೀತಿ ಮಾಡಿದ್ದು ಅಂತ ಕ್ಷಮೆ ಕೇಳ್ತಾನೆ. ಶ್ವೇತಾ ತಕ್ಷಣ ಗಂಭೀರವಾಗಿ, ಏನು ಅರ್ಜುನ್, ನಿನಗೇನು ಬೇಕೋ ಅದನ್ನೇ ಮಾಡು, ಈ ಘಟನೆ ಬಗ್ಗೆ ನೀನು ಯೋಚನೆ ಕೂಡ ಮಾಡಬೇಡ ಅಂತ ಹೇಳಿ ತನ್ನ ಮನಸ್ಸಿನಲ್ಲಿದ್ದ ಅಸಮಾಧಾನವನ್ನು ಹೊರ ಹಾಕ್ತಾಳೆ. ಅವಳ ಮಾತಿನ ಅರ್ಥವನ್ನು ತಪ್ಪಾಗಿ ಗ್ರಹಿಸಿದ ಅರ್ಜುನ್, ನೀನು ಅಪರಿಚಿತಳಲ್ಲ, ನೀನು ನನ್ನವಳು, ಅದಕ್ಕೆ ನಾನು ನಿನಗೆ ಮುತ್ತು ಕೊಟ್ಟೆ ಎಂದು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ. ಶ್ವೇತಾ ಅದಕ್ಕೆ ಯಾವುದೇ ಉತ್ತರ ನೀಡದೆ ಕಿಟಕಿಯ ಹೊರಗೆ ನೋಡುತ್ತಾ ಮೌನವಾಗಿ ಕುಳಿತುಕೊಳ್ತಾಳೆ. ರಾತ್ರಿ 11 ಗಂಟೆಯ ಸಮಯ. ದಾರಿಯುದ್ದಕ್ಕೂ ಹಸಿವಿನಿಂದ ಬಳಲುತ್ತಿದ್ದ ಶ್ವೇತಾ, ಯಾವ ಮಹಾಪುರುಷನು ನಾನು ಹಸಿದಿದ್ದೀನ ಅಂತ ಕೇಳೋದೇ ಇಲ್ವಲ್ಲ, ನನಗೆ ಹೊಟ್ಟೆಯಲ್ಲಿ ಇಲಿಗಳು ಓಡಾಡುವಷ್ಟು ಹಸಿವಾಗಿದೆ ಎಂದು ಸಿಟ್ಟಿನಿಂದಲೇ ಹೇಳ್ತಾಳೆ. ತಕ್ಷಣ ಅರ್ಜುನ್ ಕಾರನ್ನು ತೆಗೆದುಕೊಂಡು ರಸ್ತೆಯ ಬದಿಯ ಒಂದು ಡಾಬಾದ ಮುಂದೆ ನಿಲ್ಲಿಸ್ತಾನೆ. ಬಾ ಬಾ ಬೇಗ ಶ್ವೇತಾ, ಏನಾದರೂ ತಿನ್ನೋಣ ಅಂತ ಕರೆದಾಗ ಹಸಿವಿನ ತೀವ್ರತೆ ಹೆಚ್ಚಾಗಿದ್ದರಿಂದ ಶ್ವೇತಾ ಬೇರೇನು ಯೋಚಿಸದೆ ಕಾರ್ನಿಂದ ಇಳಿದು ಅರ್ಜುನನನ್ನು ಹಿಂಬಾಲಿಸ್ತಾಳೆ. ಇಬ್ಬರೂ ತಮಗೆ ಬೇಕಾದದನ್ನು ಆರ್ಡರ್ ಮಾಡಿಕೊಂಡು ತಿನ್ನೋಕೆ ಪ್ರಾರಂಭಿಸ್ತಾರೆ. ಆದರೆ ಅರ್ಜುನ್ ತಾನು ತಿನ್ನುತ್ತಿರುವುದನ್ನು ಮರೆತು ಶ್ವೇತಾಳನ್ನೇ ಕಣ್ಣುರೆಪ್ಪೆ ಬಡಿಯದಂತೆ ನೋಡುತ್ತಲೇ ಇರ್ತಾನೆ. ಅರ್ಜುನನ ದೃಷ್ಟಿಯಿಂದ ಮುಜುಗರಕ್ಕೊಳಗಾದ ಶ್ವೇತಾ, ಅರ್ಜುನ್, ನೀನು ಯಾಕೆ ನನ್ನನ್ನು ಹಾಗೆ ನೋಡ್ತಿದ್ಯಾ? ಹಾಗೆ ನೋಡಬೇಡ, ನನ್ನ ನಾಚಿಕೆ ಆಗ್ತದೆ, ಅದಕ್ಕೆ ನಾನು ಸ್ವಲ್ಪ ಮಾತ್ರ ತಿಂತಿದ್ದೀನಿ ಎಂದು ನಾಚುತ್ತಾ ಹೇಳುತ್ತಾಳೆ. ಅರ್ಜುನ್ ನಗುತ್ತಾ, ನಿನ್ನ ಮಾತುಗಳು ಮಾತ್ರ ಅಲ್ಲ, ನೀನು ಮಗುವಿನಂತೆ ಊಟ ಮಾಡ್ತಿದ್ಯಾ ಅಂತ ಹೇಳ್ತಾನೆ. ನಾನು ಮಗುವಲ್ಲ. ತಕ್ಷಣವೇ ಬಾಯಿ ಮುಚ್ಕೊಂಡು ಸಿಟ್ಟಿನಿಂದ ಕುಳಿತುಕೊಳ್ತಾಳೆ. ಅರ್ಜುನ್ ತಮಾಷೆಯಾಗಿ, ಓಹ್, ನೀನು ತುಂಬ ಮುದ್ದಾಗಿದ್ಯಾ, ನಿನ್ನ ಮುಖದ ಮೇಲೆ ಅಂಟ್ಕೊಂಡಿರೋ ಆ ಎಮೋಜಿ ಎಷ್ಟು ಚೆನ್ನಾಗಿದೆ ನೋಡು ಅಂತ ಹೇಳ್ತಾನೆ. ಶ್ವೇತಾ ತನ್ನ ಮುಖವನ್ನು ಸುತ್ತಲೂ ಹುಡುಕುತ್ತಾ ಅದೆಲ್ಲಿದೆ ಅಂತ ಕಂಡುಹಿಡಿಯಲು ಪ್ರಯತ್ನಿಸ್ತಾಳೆ. ಆದರೆ ಅದು ಸಿಗೋದೇ ಇಲ್ಲ. ಆಗ ಅರ್ಜುನ್ ತನ್ನ ಬೆರಳಿನಿಂದ ಶ್ವೇತಾಳ ತುಟಿಗಳ ಮೇಲೆ ಅಂಟ್ಕೊಂಡಿರುವಂತಹ ಒಂದು ಆಹಾರವನ್ನು ನಿಧಾನವಾಗಿ ಒರೆಸ್ತಾನೆ. ಶ್ವೇತಾ ಆ ಒಂದು ಕ್ಷಣ ಮೌನವಾಗ್ತಾಳೆ. ಊಟ ಮುಗಿಸಿ ಇಬ್ಬರು ಕೂಡ ಹೊರಬಂದು ಕಾರಿನ ಹತ್ತಿರ ಹೋಗ್ತಾರೆ. ಆದರೆ ಅಲ್ಲಿ ಅನಿರೀಕ್ಷಿತವಾಗಿ ಯಾರೋ ಒಬ್ಬರು ಅಪರಿಚಿತರು ನಿಂತಿರುವಂತೆ ಕಾಣುತ್ತೆ. ಅವರು ಕಾರಿನ ಬಾಗಿಲು ತೆರೆಯಲು ಪ್ರಯತ್ನಿಸುತ್ತಿರುವುದನ್ನು ನೋಡಿ ಅರ್ಜುನ್ ಕೋಪಗೊಂಡು ಅವರ ಭದ್ರವಾಗಿ ಹಿಡಿದು, ಯಾರು ನೀವು ಅಂತ ಗರ್ಜಿಸ್ತಾನೆ. ಅವನು ತಿರುಗಿ ನೋಡಿದಾಗ ಅರ್ಜುನ್ ನನ್ನ ಚಾಕುವಿನಿಂದ ಬೆದರಿಸ್ತಾರೆ. ಇಂದಿನಿಂದ ಮತ್ತಿಬ್ಬರು ವ್ಯಕ್ತಿಗಳ ದಾಳಿ, ನಿನ್ನ ಪರ್ಸ್, ಚೈನ್, ವಾಚ್ ಎಲ್ಲನೂ ಕೊಟ್ಬಿಡು. ಅರ್ಜುನ್ ತನ್ನ ಕೈಗಳನ್ನು ಮೇಲಕ್ಕೆತ್ತಿ ಅಹಂಕಾರದಿಂದ ನಾನೇ ಕೊಡಬೇಕು ಅಂತ ಪ್ರಶ್ನಿಸ್ತಾನೆ. ಆಗ ಅವರಲ್ಲಿ ಒಬ್ಬ ಶ್ವೇತಾಳನ್ನು ಹಿಡಿದು ಕತ್ತಿಯಿಂದ ಇರಿಯುತ್ತಾನೆ. ಶ್ವೇತಾ ನೋವಿನಿಂದ ಕಿರುಚುತ್ತಾ ಕೆಳಗೆ ಬೀಳ್ತಾಳೆ. ಶ್ವೇತಾಳ ಸ್ಥಿತಿಯನ್ನು ನೋಡಿ ಗಾಬರಿಗೊಂಡ ಅರ್ಜುನ್, ಅವಳನ್ನು ಬಿಡು, ನಿನ್ಗೇನು ಬೇಕೋ ಅದನ್ನು ನಾನು ಕೊಡ್ತೀನಿ, ದಯವಿಟ್ಟು ಅವಳನ್ನು ಏನು ಮಾಡಬೇಡ ಅಂತ ಅಂಗಲಾಚ್ತಾನೆ. ಹೆದರಿದ ಅರ್ಜುನ್ ತನ್ನ ಪ್ರಾಣಕ್ಕಿಂತ ಪ್ರಾಣ ಪ್ರೀತಿ ಪಾತ್ರಳಾದ ವೈಶಾಲಿಯನ್ನು ಉಳಿಸೋಕೆ ನನ್ನ ಬಳಿ ಇರುವುದೆಲ್ಲ ನಿಮಗೆ ಕೊಡ್ತೇನೆ, ಅವಳನ್ನು ಬಿಟ್ಟು ಬಿಡಿ ಅಂತ ಒಪ್ಕೊಳ್ತಾನೆ. ಅವನು ತನ್ನ ಪರ್ಸ್, ಚೈನ್ ಎಲ್ಲವನ್ನು ರೌಡಿಗಳಿಗೆ ನೀಡ್ತಾನೆ. ಈ ಕಡೆ ಪಾಪ ನಮ್ಮ ಶ್ವೇತಾ ವೈಶಾಲಿ ಕೂಡ ಅಳುತ್ತಾ ತನ್ನ ಬಳಿ ಇದ್ದ ಹಣ ಮತ್ತು ಉಡುಗೆಗಳನ್ನು ಅವ್ರಿಗೆ ಕೊಡ್ತಾಳೆ. ಆದರೆ ಅವಳ ಕೈಲಿದ್ದ ಒಂದು ಬೆಲೆ ಬಾಳುವ ಉಂಗುರವನ್ನು ಮಾತ್ರ ಅವಳು ಕಳಚೋದೇ ಇಲ್ಲ. ಅದನ್ನು ಗಮನಿಸಿದ ರೌಡಿಗಳ ನಾಯಕ, ಅದನ್ನು ಕೊಡು ಎಂದು ದೃಢವಾಗಿ ಗದರಿಸುತ್ತಾ ಹೇಳ್ತಾಳೆ. ಅರ್ಜುನ್ ಪರಿಸ್ಥಿತಿಯನ್ನು ಅರಿತು, ಕೊಟ್ಟು ಬಿಡು ವೈಶು, ಪರವಾಗಿಲ್ಲ ಅಂತ ಸಮಾಧಾನಿಸುತ್ತಾ. ಆದರೆ ವೈಶಾಲಿ ಮಾತ್ರ ನಿರಾಕರಿಸ್ತಾಳೆ. ಇಲ್ಲ ಅರ್ಜುನ್, ಇದನ್ನು ನನ್ನ ತಂದೆ ನನಗೆ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಕಷ್ಟಪಟ್ಟು ಕೊಟ್ಟ ಉಡುಗೊರೆ ಇದನ್ನು ನಾನು ಯಾರಿಗೂ ಕೊಡೋದೇ ಇಲ್ಲ ಎಂದು ಹಠ ಮಾಡುತ್ತಾಳೆ. ಅವಳ ಮಾತನ್ನು ಕೇಳಿ ರೌಡಿಗಳಲ್ಲೊಬ್ಬಳು, ಅಂದರೆ ಆ ಗ್ಯಾಂಗ್ನಲ್ಲಿದ್ದ ಮಹಿಳಾ ರೌಡಿ, ನೀನು ಪ್ರೀತಿಯಿಂದ ಕೊಡೋದಿದ್ರೆ ನಾನೇ ಕಿತ್ಕೊಳ್ತೇನೆ ಎಂದು ವೈಶಾಲಿಯ ಮೇಲೆ ರಗ್ತಾಳೆ. ವೈಶಾಲಿ ಜಗ್ಗದೆ, ನಾನು ನಿನಗೆ ಕೊಡುವುದೇ ಇಲ್ಲ, ಹಾಗಾದರೆ ನಿನಗೇನು ಬೇಕೋ ಅದನ್ನೇ ಮಾಡಿಕೊ ಎಂದು ಧೈರ್ಯವಾಗಿ ಹೇಳ್ತಾಳೆ. ಧೈರ್ಯವಾಗಿ ಹೇಳಿದಾಗ ಅರ್ಜುನ್ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದನ್ನು ತಡಿಲೇಬೇಕು ಅಂತ ಹೇಳಿ, ಬಾಸ್ ನಿಲ್ಲಿ, ನಾನು ನಿಮಗೂ ಆ ಉಂಗುರವನ್ನು ಕೊಡಿಸ್ತೇನೆ ಅಂತಾರೆ. ಅಷ್ಟರಲ್ಲಿ ರೌಡಿಗಳ ನಾಯಕ ಸಿಟ್ಟಿನಿಂದ ಉಂಗುರವನ್ನು ನಮ್ಮ ಶ್ವೇತಾ ವೈಶಾಲಿಯಿಂದ ಕಿತ್ಕೊಳ್ಳೋಕೆ ಹೋಗಿ ಅವಳ ಕೆನ್ನೆಗೆ ಜೋರಾಗಿ ಒಂದು ಕೊಡ್ತಾನೆ. ಆ ಬಲವಾದ ಹೊಡೆತಕ್ಕೆ ರಭಸಕ್ಕೆ ಪಾಪ ನಮ್ಮ ವೈಶಾಲಿ ತಡೆಯಲಾರದೆ ಕೆಳಗೆ ಬೀಳ್ತಾಳೆ. ತನ್ನ ಕಣ್ಣೆದುರೇ ತನ್ನ ಶ್ವೇತಾ ಮೇಲೆ ಕೈ ಮಾಡಿದ ಅರ್ಜುನನ ಕೋಪ ಉತ್ತುಂಗಕ್ಕೇರಿತು. ಅವನ ಕಣ್ಣುಗಳು ಕೆಂಪಾಯಿತು. ಸಿಟ್ಟಿನಿಂದ ಹುಚ್ಚನಂತಾದ ಅರ್ಜುನ್ ರೌಡಿಯನ್ನು ಹಿಡಿದು ಮನ ಬಂದಂತೆ ಹೊಡೆಯಲು ಆರಂಭಿಸಿದ. ರೌಡಿ ನೋವಿನಿಂದ ಕಿರುಚುತ್ತಾ, ನನ್ನನ್ನು ಏಕೆ ಹಿಂಗೆ ಹೊಡಿತಿದ್ಯಾ ಅಂತ ಕೇಳಿದಾಗ ಅರ್ಜುನ್ ಗರ್ಜಿಸುತ್ತಾ, ನಾನು ನಿನಗೆ ಎಲ್ಲವನ್ನ ಕೊಡ್ತೇನೆ ಅಂತ ತಾನೇ ಹೇಳಿದ್ದೆ, ಆದರೂ ಅವಳ ಮೇಲೆ ಕೈ ಮಾಡ್ತೀಯಾ ಎಂದು ಮತ್ತಷ್ಟು ಜೋರಾಗಿ ಹೊಡೆಯೋಕ್ಕೆ ಶುರು ಮಾಡ್ದ. ಇದನ್ನು ನೋಡಿ ಉಳಿದ ರೌಡಿಗಳು ಕೂಡ ಅರ್ಜುನನನ್ನು ಹೊಡೆಯಲು ಅವನ ಬಳಿಗೆ ಓಡಿ ಬರ್ತಾರೆ. ಅವರಲ್ಲೊಬ್ಬಳು ಕೆಳಗೆ ಬಿದ್ದಿದ್ದ ವೈಶಾಲಿಯ ಬಳಿಗೆ ಹೋಗಿ ತನ್ನ ಕೈಯಲ್ಲಿದ್ದ ಕತ್ತಿಯಿಂದ ಅವಳನ್ನು ಇರಿಯಲು ಮುಂದಾಗ್ತಾಳೆ. ಪಾಪ ಶ್ವೇತಾ. ಇದನ್ನು ತಕ್ಷಣವೇ ಗಮನಿಸಿದಂತಹ ಅರ್ಜುನ್ ನಮ್ಮ ಶ್ವೇತಾ ವೈಶಾಲಿಯನ್ನು ಉಳಿಸಲು ಜಿಗಿದು ಬಂದು ತನ್ನ ಬರಿಗೈಯಿಂದಲೇ ಆ ಕತ್ತಿಯ ಹಾಲಗನ್ನು ಗಟ್ಟಿಯಾಗಿ ಕಸಿದುಕೊಳ್ತಾನೆ.
ಆಗ ಕಸಿಯುವಾಗ ಅರ್ಜುನನ ಕೈ ಸಂಪೂರ್ಣವಾಗಿ ಕತ್ತರಿಸಿ ರಕ್ತದ ಮಡುವೆಯಾಗ್ಬಿಡುತ್ತೆ. ಆದರೂ ಕೂಡ ಅವನು ನೋವನ್ನು ಲೆಕ್ಕಿಸದೆ ಅದೇ ರಭಸದಲ್ಲಿ ಆ ವ್ಯಕ್ತಿಗೂ ಬಲವಾಗಿ ಹೊಡಿತಾನೆ. ಅರ್ಜುನನ ಆ ರೌದ್ರಾವತಾರ ಹಾಗೂ ರಕ್ತಸಿಕ್ತ ಕೈಯನ್ನು ನೋಡಿ ಎದುರಿದಂತಹ ಆ ಮೂವರು ರೌಡಿಗಳು ಅಲ್ಲಿಂದ ಪ್ರಾಣ ಭಯದಿಂದ ಓಡಿ ಹೋಗ್ತಾರೆ. ಈಗ ಅರ್ಜುನ್ ಕೈಯಿಂದ ದಾರಿ ದಾರಿಯಾಗಿ ರಕ್ತ ಬರ್ತಾ ಇದೆ. ಕಣ್ಣೀರನ್ನು ಹಾಕುತ್ತಾ ಇದ್ದ ವೈಶಾಲಿ ಓಡೋಡಿ ಅರ್ಜುನ್ ಬಳಿ ಓಡ್ ಬಂದ್ಲು. ಅರ್ಜುನ್, ನಿನ್ನ ಕೈಯಿಂದ ಎಷ್ಟು ರಕ್ತ ಬರ್ತಿದೆ ಗೊತ್ತಾ ಎಂದು ಗಾಬರಿಯಿಂದ ಅಲುಬುತ್ತಾ ಅವಳು ಅವನ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಕಾರ್ನಿಂದ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಫಸ್ಟ್ ಏಡ್ ಕಿಟ್ಟನ್ನು ಹೊರಗೆ ತೆಗೆದು ಜಾಗರೂಕತೆಯಿಂದ ಬ್ಯಾಂಡೇಜನ್ನು ಹಾಕ್ತಾ ಇದ್ದಾಳೆ. ಅವಳು ಬ್ಯಾಂಡೇಜ್ ಆಗ್ತಿರುವಾಗ ಅವಳ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಮಾತ್ರ ಹರಿತಾನೇ ಇತ್ತು. ಇದೆಲ್ಲವೂ ನನ್ನಿಂದಲೇ ಆಯಿತು. ನಾನು ಹಠ ಮಾಡದೆ ಅವನಿಗೆ ಆ ಉಂಗುರವನ್ನು ಕೊಟ್ಬಿಟ್ಟಿದ್ರೆ ಇಂದು ಅರ್ಜುನನಿಗೆ ಇಷ್ಟೊಂದು ದೊಡ್ಡ ಪೆಟ್ಟಾಗ್ತಾ ಇರಲಿಲ್ಲ, ಈ ರೀತಿ ಕೈ ಕುಯ್ತಾ ಇರಲಿಲ್ಲ ಎಂದು ತನ್ನನ್ನೇ ತಾನು ಹೀಯಾಳಿಸ್ಕೊಳ್ತಾ ಅರ್ಜುನನ ನೋಡಿ ಅಳ್ತಾನೆ ಇದ್ದಾಳೆ. ಅರ್ಜುನ್ ಅವಳ ಕಣ್ಣೀರನ್ನು ನೋಡಿ ಮರುಗುತ್ತಾ, ಪ್ಲೀಸ್ ನೀನು ಅರ್ಜುನನಿಗೆ ಏನೂ ಆಗಲಿಲ್ಲ, ಅದು ಕೇವಲ ಒಂದು ಸಣ್ಣ ಪೆಟ್ಟಷ್ಟೇ ಅಂತ ಧೈರ್ಯ ತುಂಬುತ್ತಾ ಅಷ್ಟೇ ಅಂತ ಹೇಳಿ ಮುಖವನ್ನು ತನ್ನ ಎರಡೂ ಕೈಗಳಿಂದ ಪ್ರೀತಿಯಿಂದ ಹಿಡಿದು ತನ್ನ ಹೆಬ್ಬೆರಳುಗಳಿಂದ ಅವಳ ಕಣ್ಣೀರನ್ನು ಒರೆಸ್ತಾನೆ. ನನಗೆ ಬಿದ್ದ ದೊಡ್ಡ ಹೊಡೆತಕ್ಕಿಂತ ನಿನ್ನ ಕಣ್ಣಲ್ಲಿ ಬಂದ ಸಣ್ಣ ಕಣ್ಣೀರಿನ ನನ್ನನ್ನು ಎಷ್ಟು ಹೆಚ್ಚು ಅಳುವಂತೆ ಮಾಡ್ತಿದೆ ಗೊತ್ತಾ ಎಂದು ಭಾವನಾತ್ಮಕವಾಗಿ ಕೇಳ್ತಾನೆ. ಅರ್ಜುನ್ ನಮ್ಮ ಶ್ವೇತಾ ವೈಶಾಲಿಯನ್ನು ಬಿಗಿಯಾಗಿ ಅಪ್ಕೊಳ್ತಾ ಪ್ಲೀಸ್ ಅಳಬೇಡ ಎಂದು ಅವಳ ಬೆನ್ನನ್ನು ಸವರ್ತಾನೆ. ಪಾಪ ಶ್ವೇತಾ ಕೂಡ ಅರ್ಜುನನನ್ನು ಗಟ್ಟಿಯಾಗಿ ತಬ್ಬಿ ಅವನ ಎದ್ದಿಗೆ ಮುಖವನ್ನಿಟ್ಟು ಸಾರಿ ಅರ್ಜುನ್, ಸಾರಿ, ನನ್ನಿಂದ ನಿನಗೆ ಇಷ್ಟು ದೊಡ್ಡ ನೋವಾಯಿತು ಎನ್ನುತ್ತಾ ಕಣ್ಣೀರಿಡ್ತಾಳೆ. ಆ ರೌಡಿ ಕೊಟ್ಟ ಸಣ್ಣ ಪೆಟ್ಟಿಗೂ ನೀನು ಯಾಕೆ ಅಷ್ಟೊಂದು ಅಳ್ತಿದ್ದೆ, ನಾನು ಇದ್ದೇನಲ್ಲ ಎಂದು ಸಮಾಧಾನಿಸ್ತಾನೆ. ಸ್ವಲ್ಪ ಸಮಯದ ನಂತರ ಅಳು ಕಡಿಮೆಯಾದಾಗ ಅರ್ಜುನ್, ಸರಿ ಈಗಲಾದರೂ ಹೋಗೋಣವೇ ಅಂತ ಕೇಳ್ತಾನೆ. ಆಗ ವೈಶಾಲಿ ಮೆಲ್ಲನೆ ಅರ್ಜುನನ ಅಪ್ಪಿಗೆಯಿಂದ ದೂರ ಸರಿತಾಳೆ. ಅರ್ಜುನ್ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿ ಪ್ರೀತಿಯಿಂದ ನಗ್ತಾನೆ. ಇಬ್ಬರು ಮತ್ತೆ ಕಾರ್ನಲ್ಲಿ ಒಟ್ಟಿಗೆ ಪ್ರಯಾಣ ಬೆಳೆಸ್ತಾರೆ. ಆದರೆ ಇಷ್ಟೆಲ್ಲ ಘಟನೆಗಳಿಂದ ವೈಶಾಲಿ ಸಂಪೂರ್ಣವಾಗಿ ದಣಿದಿದ್ದರಿಂದ ಕಾರು ಚಲಿಸ್ತಿದ್ದಂಗೆ ನಿಧಾನವಾಗಿ ಅರ್ಜುನನ ಭುಜದ ಮೇಲೆ ತಲೆ ಇಟ್ಟು ಮಲಗ್ತಾಳೆ. ತನಗಾದ ಗಾಯದ ನೋವಿದ್ರೂ ಕೂಡ ವೈಶಾಲಿ ತನ್ನ ಭುಜದ ಮೇಲೆ ನೆಮ್ಮದಿಯಿಂದ ಮಲಗಿರುವುದನ್ನು ನೋಡಿ ಅರ್ಜುನನಿಗೆ ಎಲ್ಲವೂ ಮರೆತು ಹೋಗುತ್ತೆ. ತನ್ನ ಚಾಲನೆಯಿಂದ ವೈಶಾಲಿ ಎಲ್ಲಾದರೂ ಎಚ್ಚರಗೊಂಡು ತೊಂದರೆ ಆಗಬಾರ್ದು ಅಂತ ಯೋಚಿಸುತ್ತಾ ಅರ್ಜುನ್ ಅತ್ಯಂತ ನಿಧಾನವಾಗಿ ಸೂಕ್ಷ್ಮವಾಗಿ ಕಾರನ್ನು ಓಡಿಸ್ತಾನೆ. ಮಲಗಿರುವಾಗ ವೈಶಾಲಿ ತುಂಬ ಮುದ್ದಾಗಿ ಕಾಣ್ತಿದ್ಲು. ಅವಳ ರೇಷ್ಮೆಯಂತಹ ಕೂದಲು ಗಾಳಿ ಅರ್ಜುನನ ಮುಖದ ಮೇಲೆ ಬಿದ್ದು ಅವನಿಗೆ ದಾರಿ ನೋಡಲು ಸ್ವಲ್ಪ ಕಿರಿಕಿರಿಗೊಳಿಸ್ತಾ ಇರೋದನ್ನು ನೋಡಿ ಅರ್ಜುನ್ ಎಡಗೈಯಿಂದ ಅವಳ ಕೂದಲನ್ನು ಅತ್ಯಂತ ಎಚ್ಚರಿಕೆಯಿಂದ ಪಕ್ಕಕ್ಕೆ ತಳ್ಳುತ್ತಾ ಇದ್ದ. ಆಗ ಅರ್ಧ ನಿದ್ದೆಯಲ್ಲೇ ಇದ್ದ ಪಾಪ ಶ್ವೇತಾ ಅರ್ಜುನನ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅವನ ಭುಜಕ್ಕೆ ಮತ್ತಷ್ಟು ವಾಲಿ ಮೆಲ್ಲಗೆ ಹೇಳ್ತಾಳೆ, ಅರ್ಜುನ್, ನೀನು ಜೀವಮಾನವಿಡೀ ನನ್ನೊಂದಿಗೆ ಇದೇ ರೀತಿ ಇರಬೇಕು. ನೀನು ಎಂದಿಗೂ ಯಾವತ್ತೂ ಕೂಡ ಯಾವ ಪರಿಸ್ಥಿತಿಯಲ್ಲೂ ನನ್ನನ್ನು ಬಿಟ್ಟು ಹೋಗಬಾರ್ದು ಅಂತ ತನ್ನ ಪ್ರೀತಿಯನ್ನು ಪಿಸುಗುಡ್ತಾಳೆ. ಅವಳ ಆ ಮಾತು ಅರ್ಜುನನ ಹೃದಯವನ್ನು ಮುಟ್ಟುತ್ತೆ. ಇನ್ನು ಮುಂದುವರೆದ ಭಾಗದಲ್ಲಿ ಏನಾಗಬಹುದು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಮತ್ತು ಕಥೆಯನ್ನು ಹೈಪ್ ಮಾಡೋದು ಮರಿ